ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶಂಕರ್. ನನಗೆ 35 ವರ್ಷ ವಯಸ್ಸು. ನಾನು ಮದುವೆಯಾಗಿದ್ದೇನೆ. ನನ್ನ ಹೆಂಡತಿ ಆಕರ್ಷಣೀಯವಾಗಿ ಕಾಣುತ್ತಾಳೆ ಮತ್ತು ಅವಳು ನನ್ನ ತಂದೆ ತಾಯಿಯ ಜೊತೆ ಗ್ರಾಮದಲ್ಲಿ ವಾಸಿಸುತ್ತಿದ್ದಾಳೆ. ಆದರೆ ನಾನು ತೋಟದಲ್ಲಿ ಮಾಡಿದ ಒಂದು ತಪ್ಪಿನಿಂದ ನನ್ನ ಜೀವನ ಹೇಗಾಯಿತು ಎಂಬುದನ್ನು ಇಂದು ನಾನು ಹಂಚಿಕೊಳ್ಳುತ್ತೇನೆ. ನಾವು ಬಡತನದಲ್ಲಿದ್ದರಿಂದ ನಾನು ಉಡುಪಿಯಲ್ಲಿ ಒಂದು ಧನಿಕ ಕುಟುಂಬದ ಮನೆಯಲ್ಲಿ ಉದ್ಯೋಗ ಮಾಡುತ್ತಿದ್ದೆ. ನಾನು ಕೆಲಸ ಮಾಡುವ ಮನೆಯಲ್ಲಿ ಮಾಲೀಕ ಸುರೇಶ್ ಮತ್ತು ಅವರ ಪತ್ನಿ ಪ್ರಿಯಾ ಇದ್ದರು. ತೋಟದ ಕೆಲಸದ ಹೊರತಾಗಿ ಮನೆಯ ಹಿಂಭಾಗದ ತೋಟದ ಸಸ್ಯಗಳಿಗೆ ನೀರು ಬಿಡುವುದು ಮತ್ತು ಮನೆಗೆ ಅತಿಥಿಗಳು ಬಂದರೆ ಅವರಿಗೆ ಕಾಫಿ ತೋಟ ತೋರಿಸುವುದು ನನ್ನ ಜವಾಬ್ದಾರಿಯಾಗಿತ್ತು. ಇದೇ ಮನೆಯಲ್ಲಿ ಆಹಾರ ತಯಾರಿಸಲು ಸುಮತಿ ಎಂಬ ಇನ್ನೊಬ್ಬ ಮಹಿಳೆ ಉದ್ಯೋಗ ಮಾಡುತ್ತಿದ್ದಳು. ಅವಳು ಕೂಡ ಅದೇ ಮನೆಯಲ್ಲಿ ಉಳಿದುಕೊಂಡಿದ್ದಳು. ಅಡುಗೆ ಮನೆಯ ಪಕ್ಕದಲ್ಲಿರುವ ಒಂದು ಚಿಕ್ಕ ಕೊಠಡಿಯಲ್ಲಿ ಅವಳು ವಾಸಿಸುತ್ತಿದ್ದಳು. ಅವಳ ಪತಿ ನಿಧನರಾಗಿದ್ದರು ಮತ್ತು ಅವಳ ಮಗಳು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಳು. ನಾನು ಮನೆಯ ಪಕ್ಕದಲ್ಲಿರುವ ಒಂದು ಚಿಕ್ಕ ಕೊಠಡಿಯಲ್ಲಿ ಉಳಿಯುತ್ತಿದ್ದೆ. ಪ್ರತಿದಿನ ಕಾಫಿ, ತೋಟದ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ಮನೆಯಲ್ಲಿ ಭೋಜನ ಮಾಡಿ ಆ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ. ಕೆಲವೊಮ್ಮೆ ಮಾಲೀಕರು ಮತ್ತು ಅವರ ಪತ್ನಿ ವ್ಯಾಪಾರದ ಕೆಲಸಗಳಿಗಾಗಿ ಹೊರಗಡೆ ಹೋಗುತ್ತಿದ್ದರು. ನಾನು ಮತ್ತು ಸುಮತಿ ಕೆಲಸಗಾರರಾಗಿದ್ದರಿಂದ ನಮ್ಮಿಬ್ಬರ ನಡುವೆ ಪರಿಚಯವಾಯಿತು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಾವು ಸ್ವಚ್ಛಂದವಾಗಿ ಸಂಭಾಷಣೆ ಮಾಡಿಕೊಂಡು ಸಮಯ ಕಳೆಯುತ್ತಿದ್ದೆವು. ಕೆಲವು ತಿಂಗಳುಗಳ ನಂತರ ನಾವು ಇನ್ನೂ ನಿಕಟವಾದೆವು. ನಮ್ಮ ನಡುವೆ ಬಾಂಧವ್ಯ ಬೆಳೆಯಿತು ಮತ್ತು ನಾನು ಅವಳೊಂದಿಗೆ ಆತ್ಮೀಯತೆಯನ್ನು ಅನುಭವಿಸುತ್ತಿದ್ದೆ. ಒಂದು ದಿನ ಮಾಲೀಕರು ಹೊರಗಡೆ ಹೋದಾಗ ನಾನು ಮತ್ತು ಸುಮತಿ ಆ ಅವಕಾಶವನ್ನು ಬಳಸಿಕೊಂಡು ಮಾಲೀಕರ ಕೊಠಡಿಯಲ್ಲಿ ಸಂತೋಷವನ್ನು ಪಡೆದೆವು. ಆನಂತರ ಅದನ್ನು ಹಿಂದಿನಂತೆಯೇ ಸ್ವಚ್ಛಗೊಳಿಸಿ ಏನೂ ಆಗಿಲ್ಲವೆಂಬಂತೆ ಇದ್ದೆವು. ಇದು ನಮಗೆ ಇನ್ನೂ ಹೆಚ್ಚು ಆನಂದ ನೀಡಿತು. ಹಾಗಾಗಿ ಆ ದಿನದಿಂದ ಮಾಲೀಕರು ಮತ್ತು ಅವರ ಪತ್ನಿ ಹೊರಗಡೆ ಹೋಗುವುದನ್ನು ನಾವು ನಿರೀಕ್ಷಿಸುತ್ತಾ ಇದ್ದೆವು ಮತ್ತು ಅದನ್ನು ನಮ್ಮ ಸೌಕರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದೆವು. ಒಂದು ಬಾರಿ ಮಾಲೀಕರು ಮತ್ತು ಅವರ ಪತ್ನಿ ವಿವಾಹ ಕಾರ್ಯಕ್ರಮಕ್ಕಾಗಿ ಧಾರವಾಡಕ್ಕೆ 5 ದಿನ ಹೋದರು. ಆ 5 ದಿನಗಳಲ್ಲಿ 4 ದಿನಗಳನ್ನು ನಾವು ಬಳಸಿಕೊಂಡು ಕೊನೆಯ ದಿನ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆವು. ಆದರೆ ನಮ್ಮ ದುರದೃಷ್ಟಕ್ಕೆ ಆ ದಿನವೇ ಮಾಲೀಕರು ಅನಿರೀಕ್ಷಿತವಾಗಿ ಮುಂಚಿತವಾಗಿ ಮರಳಿದರು. ಆದರೆ ನಮ್ಮ ಮನಸ್ಸು ಅದನ್ನು ಒಪ್ಪಲಿಲ್ಲ. ಮನೆಯಲ್ಲಿ ಮಾಲೀಕರು ಇರುವುದರಿಂದ ನಾನು ನನ್ನ ಕೊಠಡಿಯಲ್ಲಿ ಮಲಗಬೇಕು ಎಂದುಕೊಂಡಿದ್ದೆ. ಆದರೆ ಕಾಫಿ ತೋಟದ ಗುಡಿಸಲಿನತ್ತ ಹೋದೆ. ನನಗಿಂತ ಮುಂಚಿತವಾಗಿ ಸುಮತಿ ಅಲ್ಲಿಗೆ ಬಂದಿದ್ದಳು. 4 ದಿನ ವಿವಿಧ ವಿಧಾನಗಳಲ್ಲಿ ಆತ್ಮೀಯತೆಯನ್ನು ಅನುಭವಿಸಿದ ಅವಳಿಗೆ ಇನ್ನೂ ಹೆಚ್ಚು ಬೇಕಾಗಿತ್ತು. ಆ ದಿನ ಕೂಡ ನಾವಿಬ್ಬರು ಆನಂದದಲ್ಲಿದ್ದೆವು. ಅವಳು ಬೆಳಗ್ಗೆ ಮುಂಚಿತವಾಗಿ ಎದ್ದು ಮನೆಗೆ ಬಂದಿದ್ದಳು. ಮರುದಿನ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ನಾನು ಸಸ್ಯಗಳಿಗೆ ನೀರು ಬಿಡುತ್ತಿದ್ದಾಗ ಮಾಲೀಕಿ ಪ್ರಿಯಾ ಹೊರಗಡೆ ಬಂದು ನೋಡುತ್ತಿದ್ದಳು. ಸುಮತಿ ಅವರಿಗೆ ಕಾಫಿ ತಂದುಕೊಟ್ಟಳು. ಆಗ ಪ್ರಿಯಾ ಆಕೆಗೆ, ನೀನು ಬಹಳ ದಿನಗಳಿಂದ ವಿರಾಮ ತೆಗೆದುಕೊಂಡಿಲ್ಲ. ನಿನ್ನ ಮಗಳ ಬಳಿ ಹೋಗಿ 10 ದಿನ ನಿನಗೆ ವಿರಾಮ ನೀಡುತ್ತೇನೆ ಎಂದು ಹೇಳಿದರು. ಆಗ ನನಗೆ ಅಸಮಾಧಾನವಾಯಿತು. ಏಕೆಂದರೆ ಈ 10 ದಿನ ಏಕಾಂಗಿಯಾಗಿ ಇರುವುದು ಹೇಗೆ ಎಂದು ನಾನು ಯೋಚಿಸಿದೆ. ಆದರೆ ಸುಮತಿ ವಿರಾಮ ಸಿಕ್ಕ
ಆನಂದದಲ್ಲಿ ನನ್ನ ಬಗ್ಗೆ ಚಿಂತಿಸದೆ ಸಂತೋಷದಿಂದ ಗ್ರಾಮಕ್ಕೆ ಹೋದಳು. ನಾನು ಕಾಫಿ ತೋಟಕ್ಕೆ ಹೋಗಿ ಕೆಲಸ ಮುಗಿಸಿ ಸಂಜೆ ಮತ್ತೆ ಸಸ್ಯಗಳಿಗೆ ನೀರು ಬಿಡಲು ಬಂದಾಗ ಮಾಲಿಕಿ ನನ್ನನ್ನು ಕರೆದು ಏನು ಶಂಕರ್, ನೀನು ಹೀಗೆ ಕಾರ್ಯ ಮಾಡಬಹುದೇ ಎಂದು ಕೇಳಿದಳು. ನಾನು ಏನಾಯಿತು ಮೇಡಂ, ನಾನು ಏನು ಮಾಡಿದೆ ಎಂದು ಕೇಳಿದೆ. ಆಗ ಆಕೆ, ನೀನು ಏನು ಮಾಡಿದ್ದೀಯಾ ಎಂದು ನಿನಗೆ ತಿಳಿಯದೆ ಎಂದಳು. ನನಗೆ ಅವರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಗ್ರಹಿಸಲಿಲ್ಲ. ಆದರೆ ಒಳಗಡೆ ಆತಂಕವಾಗುತ್ತಿತ್ತು. ನಾನು ಏನು ತಿಳಿಯದವನಂತೆ ಸುಮ್ಮನೆ ಅವರನ್ನು ನೋಡುತ್ತಾ ನಿಂತಿದ್ದೆ. ಆಗ ಆಕೆ, ನಿನಗೆ ಈ ಸುಮತಿ ಎಂದರೆ ಅಷ್ಟೊಂದು ಪ್ರೀತಿಯೇ ಎಂದು ಕೇಳಿದರು. ನನಗೆ ಹಠಾತ್ತನೆ ಆಘಾತವಾಯಿತು. ನಾನು ಆತಂಕದಲ್ಲಿ ಏನು ಏನು ಎಂದು ಮಾತುಗಳನ್ನು ಆರಂಭಿಸಿದೆ. ಆಗ ಅವರು, ಎಷ್ಟು ಸಮಯದಿಂದ ನಡೆಯುತ್ತಿದೆ ನಿಮ್ಮ ಆಟ ಎಂದು ಕೇಳಿದರು. ನಾನು, ಯಾವ ಆಟ, ನೀವು ಯಾವುದರ ಬಗ್ಗೆ ಹೇಳುತ್ತಿದ್ದೀರಿ? ಅದರಲ್ಲಿ ಏನೂ ಇಲ್ಲ ಮೇಡಂ ಎಂದು ಹೇಳಿದೆ. ಆಗ ಅವರು, ಅಸತ್ಯ ಹೇಳಬೇಡ, ಸತ್ಯ ಹೇಳು, ನಾನು ನಿನ್ನನ್ನು ತಿರಸ್ಕರಿಸುವುದಿಲ್ಲ ಎಂದರು. ನಾನು ಮತ್ತೆ ಇಲ್ಲ ಎಂದು ವಾದಿಸುತ್ತಲೇ ಇದ್ದೆ. ಆಗ ಅವರು, ನಿನ್ನೆ ಸುಮತಿ ನಿನ್ನ ಕೊಠಡಿಯ ಕಡೆಗೆ ಯಾಕೆ ಬಂದಿದ್ದಳು? ಆಮೇಲೆ ನಿಮ್ಮಿಬ್ಬರ ನಡುವೆ ಏನಾಯಿತು ಎಂದು ನನಗೆಲ್ಲ ತಿಳಿದಿದೆ. ನಾನು ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವನ್ನೂ ನೋಡಿದ್ದೇನೆ ಎಂದು ಹೇಳಿದರು. ನಾನು ಅದು ಎಂದು ಮಾತುಗಳನ್ನು ಮುಂದುವರಿಸುತ್ತಿದ್ದಾಗ, ಹೆದರಬೇಡ, ಅದನ್ನೆಲ್ಲ ಅಳಿಸುತ್ತೇನೆ, ಚೆನ್ನಾಗಿ ಆನಂದಿಸುತ್ತಿದ್ದೀಯಾ ಅಲ್ವಾ, ನಿನಗೆ ಉತ್ತಮ ಉತ್ಸಾಹ ಇದೆ ಎಂದು ಅವರು ನನ್ನ ಹಿಂದಿನ ಎಲ್ಲಾ ವಿವರಗಳನ್ನು ಬಿಚ್ಚಿಟ್ಟರು. ನನಗೆ ಸ್ವಲ್ಪ ಆತಂಕವಾಯಿತು. ಅವರು ನನ್ನನ್ನು ಉದ್ಯೋಗದಿಂದ ಹೊರಹಾಕುತ್ತಾರೋ ಎಂದು. ಇದೊಂದು ಬಾರಿ ಮನ್ನಿಸಿ ಮೇಡಂ, ತಪ್ಪು ಆಯಿತು, ಇನ್ನು ಮುಂದೆ ಹಾಗೆ ಆಗುವುದಿಲ್ಲ ಎಂದು ಹೇಳಿದೆ. ಆಗ ಅವರು, ಸರಿ, ನಾನು ಒಂದು ಪ್ರಶ್ನೆ ಕೇಳುತ್ತೇನೆ, ಹೇಳು ಎಂದರು. ನಾನು ಸರಿ ಎಂದಾಗ, ಇದು ಇತ್ತೀಚೆಗೆ ನನಗೆ ತಿಳಿದಿದೆ, ಆದರೆ ಎಷ್ಟು ಸಮಯದಿಂದ ನಡೆಯುತ್ತಿದೆ ಎಂದು ಕೇಳಿದರು. ನಾನು 4 ತಿಂಗಳಿಂದ ನಡೆಯುತ್ತಿದೆ ಎಂದು ಹೇಳಿದೆ. ಆಗ ಅವರು, ಸರಿ, ನಿನಗೆ ಈ ಮನೆಯಲ್ಲಿ ಸುಮತಿ ಅಲ್ಲದೆ ಇನ್ನಾರು ಆಸಕ್ತಿ ಎಂದು ಕೇಳಿದರು. ನಾನು, ಮೇಡಂ, ಬೇರೆ ಉದ್ಯೋಗಕ್ಕೆ ಯಾರೂ ಇಲ್ಲ, ಇರುವುದು ಅವಳೊಬ್ಬಳೇ ಮಾತ್ರ ಎಂದು ಹೇಳಿದೆ. ಆಗ ಅವರು, ನಿನ್ನ ಉದ್ಯೋಗದವರು ಮಾತ್ರನೇ ಬೇಕು, ಬೇರೆ ಯಾರೂ ಆಸಕ್ತಿ ಇಲ್ಲ ಅಲ್ವಾ ಎಂದು ಕೇಳಿದರು. ಈ ಮಾತು ನನಗೆ ಒಂದು ರೀತಿ ವಿಭಿನ್ನವಾಗಿ ಅನಿಸತೊಡಗಿತು. ನಾನು ಏನು ಹೇಳದೆ ಸುಮ್ಮನಿದ್ದೆ. ಆಗ ಆಕೆ, ಯಾಕೆ ಈ ಮನೆಯಲ್ಲಿ ಭೋಜನ ಮಾಡುತ್ತೀಯಾ? ನಮ್ಮ ಮನೆಯಲ್ಲಿ ಉದ್ಯೋಗ ಮಾಡುತ್ತೀಯಾ? ಈ ಮನೆಯ ಮಾಲೀಕಿ, ನಿನಗೆ ಆಸಕ್ತಿ ಇಲ್ಲವೇ ಎಂದು ಕೇಳಿದಾಗ ನನಗೆ ಮಿಂಚು ಬಿದ್ದಂತಾಯಿತು. ನಾನು ಒಳಗಡೆ ನಡುಗುತ್ತಿರುವಾಗ ಆಕೆ, ನೋಡು, ಆದರೆ ಭಯಪಡಬೇಡ, ನಾಳೆಯಿಂದ ಸುಮತಿ ಉದ್ಯೋಗಕ್ಕೆ ಬರುವುದು ಬೇಡ ಎಂದು ಆಕೆಗೆ ಹೇಳುತ್ತೇನೆ. ನೀನು ಅವಳ ಜೊತೆ ಏನು ಮಾಡುತ್ತಿದ್ದೀಯೋ ಅದನ್ನು ನನ್ನ ಜೊತೆಯೂ ಮಾಡಬೇಕು. ಇಲ್ಲ ಇಲ್ಲ ಅಂದರೆ ಎಲ್ಲವನ್ನೂ ಮಾಲೀಕರಿಗೆ ಹೇಳಿ ನಿನ್ನನ್ನು ಇಲ್ಲಿಂದ ಹೊರಹಾಕಿಸುತ್ತೇನೆ ಎಂದು ಹೇಳಿದರು. ನನಗೆ ಗ್ರಾಮದಲ್ಲಿರುವ ನನ್ನ ಹೆಂಡತಿ, ತಂದೆ ಮತ್ತು ತಾಯಿ ನೆನಪಿಗೆ ಬಂದರು. ಕೊನೆಗೆ ಆದದ್ದು ಆಗಲಿ ಎಂದುಕೊಂಡು ಸರಿ ಎಂದು ಸಮ್ಮತಿಸಿದೆ. ಈ ಮೊದಲು ಗುಪ್ತವಾಗಿ ನಡೆದಿದ್ದ ಕಾರ್ಯ ಕೊನೆಗೆ ಮಾಲೀಕರು ಇಲ್ಲದ ಸಮಯದಲ್ಲಿ ಧೈರ್ಯವಾಗಿ ನಡೆಯತೊಡಗಿತು. ಪ್ರಿಯಾಗೆ ಸುರೇಶನಿಂದ ಯಾವುದೇ ಆನಂದ ಸಿಕ್ಕಿರಲಿಲ್ಲ ಎಂದು ಅನಿಸಿತು. ಅವಳಿಗೆ ಇದರ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಗಲು ರಾತ್ರಿ ಎನ್ನದೆ ನನ್ನನ್ನು ಕರೆದುಕೊಂಡು ಅದನ್ನು ಮಾಡಿಸಿಕೊಳ್ಳುತ್ತಿದ್ದಳು. ಹೀಗೆ ಕೆಲವು ದಿನಗಳ ನಂತರ ಸುಮತಿ ಮತ್ತೆ ಮರಳಿದಳು. 1-2 ದಿನ ಅವಳ ಜೊತೆಯೂ ಆಟ ಆಡಿದ ನಂತರ ನನಗೆ ಸ್ವಲ್ಪ ಆರೋಗ್ಯ ಕೆಟ್ಟಂತೆ ಆಯಿತು. ನಾನು 1 ವಾರ ವಿರಾಮ ಕೇಳಿದಾಗ, ಮಾಲೀಕಿ, ನೀನು 1 ವಾರ ಹೋದರೆ ಇಲ್ಲಿ ಕೆಲಸ ಮಾಡುವವರು ಯಾರು ಎಂದು ಕೇಳಿದರು. ನಾನು ಅವರ ಜೊತೆ ಆಟ ಆಡಿ ಕೊನೆಗೆ 1 ವಾರ ವಿರಾಮ ತೆಗೆದುಕೊಂಡು ಮನೆಗೆ ಹೊರಟೆ. ಗ್ರಾಮದಲ್ಲಿ 4 ದಿನಗಳು ಕಳೆದಿದ್ದವು. ಆಗ ಮಾಲೀಕಿ ದೂರವಾಣಿ ಮಾಡಿ, ನೀನು ಶೀಘ್ರದಲ್ಲಿ ಉದ್ಯೋಗಕ್ಕೆ ಬರಬೇಕು ಎಂದು ಒತ್ತಾಯ ಮಾಡಿದರು. ನಾನು ಇನ್ನೂ ಸಂಪೂರ್ಣ ಚೇತರಿಸಿಕೊಂಡಿಲ್ಲ, 2 ದಿನ ನೀಡಿ ಮೇಡಂ, ತುರ್ತು ಕಾರ್ಯವಿದೆ ಎಂದು ಹೇಳಿದೆ. ಆಗ ಅವರು ಸಾಧ್ಯವಾದಷ್ಟು ಬೇಗ ಬಾ ಎಂದು ಸಮ್ಮತಿಸಿದರು. ನಾನು 2 ದಿನಗಳ ನಂತರ ನೇರವಾಗಿ ಉಡುಪಿಗೆ ಹೋದೆ. ಸುಮತಿಗೆ
ದೂರವಾಣಿ ಮಾಡಿದಾಗ ಆಕೆ ಗ್ರಾಮದಲ್ಲಿ ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮವಿದೆ. ಅದಕ್ಕಾಗಿ ಬಂದಿದ್ದೇನೆ, ಮನೆಯಲ್ಲಿ ತಾಯಿಯವರು ಇದ್ದಾರೆ ನೋಡು ಎಂದು ಹೇಳಿದಳು. ಆದರೆ ನಾನು ಮನೆಗೆ ಹೋದಾಗ ಅಲ್ಲಿ ಮಾಲೀಕರು ಇರಲಿಲ್ಲ. ನಾನು ನನ್ನ ಕೆಲಸವನ್ನು ಪ್ರಾರಂಭಿಸಿ ಸಸ್ಯಗಳೇ ನೀರು ಬಿಡುತ್ತಿದ್ದೆ. ಆಗ ನನಗೆ ನನ್ನ ಕೊಠಡಿಯಿಂದ ಏನೋ ಧ್ವನಿ ಕೇಳಿದಂತೆ ಅನಿಸಿತು. ನನ್ನ ಬಳಿ ಮಾತ್ರ ಕೀ ಇದೆ, ಇದು ಹೇಗೆ ತೆರೆಯಿತು ಎಂದು ಜಾಲಕದ ಬಳಿ ಹೋಗಿ ನೋಡಿದಾಗ ನನಗೆ ವಿಸ್ಮಯವಾಯಿತು. ಮೇಡಂ ಯಾವುದೋ ಒಂದು ಯುವಕನ ಜೊತೆ ಏಕಾಂತದಲ್ಲಿದ್ದರು. ಆ ಯುವಕನ ಮುಖ ನೋಡಿದಾಗ ಈ ಮೊದಲು ಯಾವಾಗಲೂ ನೋಡಿದ ನೆನಪಾಯಿತು. ಅವನು ನಮ್ಮ ಮನೆಗೆ ವೈರಿಂಗ್ ಸಂಪರ್ಕ ಹಾಕಲು ಬಂದ ಯುವಕ ಎಂದು ನೆನಪಿಗೆ ಬಂತು. ನಾನು ಧೈರ್ಯವಾಗಿ ಅಲ್ಲೇ ನಿಂತು ನೋಡಿದೆ. ಮೇಡಂ ತಮ್ಮ ಕಾರ್ಯ ಮುಗಿಸಿದ ನಂತರ ಆ ಯುವಕನೊಂದಿಗೆ ಮಾತನಾಡಿ ಕಳುಹಿಸಿಕೊಟ್ಟರು. ನಾನು ಏನೂ ನೋಡಿಲ್ಲವೆಂಬಂತೆ ಸಸ್ಯಗಳಿಗೆ ನೀರು ಬಿಡುತ್ತಿದ್ದೆ. ಆಗ ಮೇಡಂ ಬಂದು ಯಾವಾಗ ಬಂದಿದ್ದೀಯಾ ಎಂದು ಕೇಳಿದರು. ಈಗಷ್ಟೇ ಬಂದೆ ಮೇಡಂ ಎಂದು ಹೇಳಿದೆ. ಉತ್ತಮವಾಯಿತು ಎಂದು ಹೇಳಿ ಒಳಗಡೆ ಹೋದರು. ಅಂದು ರಾತ್ರಿ ನಾನು ನನ್ನ ಪಾಡಿಗೆ ನನ್ನ ಕೊಠಡಿಗೆ ಹೋಗಿ ಮಲಗಲು ಹೊರಟಾಗ ಮಾಲಿಕಿ ಎಲ್ಲಿಗೆ ಹೋಗುತ್ತಿದ್ದೀಯಾ, ಯಾಕೆ ನಿನ್ನ ಕಾರ್ಯ ಮರೆತು ಹೋಯಿತೆ, ಇವತ್ತು ಮಾಲೀಕರು ಮನೆಯಲ್ಲಿ ಇಲ್ಲ, ಇನ್ನು 4 ದಿನ ಬರುವುದಿಲ್ಲ, ಸುಮತಿ ಕೂಡ 3 ದಿನ ಬರುವುದಿಲ್ಲ ಎಂದು ಹೇಳಿದರು. ಆಗ ನಾನು ನಾಳೆ ನೋಡೋಣ ಮೇಡಂ, ಗ್ರಾಮದಿಂದ ಪ್ರಯಾಣ ಮಾಡಿ ಆಯಾಸವಾಗಿದೆ ಎಂದು ಹೇಳಿದೆ. ಅಂದು ಗ್ರಾಮದಿಂದ ಬಂದಿದ್ದರಿಂದ ಹಳ್ಳಿಯ ಮನೆಯ ಕೆಲವು ಸಮಸ್ಯೆಗಳಿಂದ ನನ್ನ ಮನಸ್ಸು ಅದೇ ಚಿಂತನೆಯಲ್ಲಿತ್ತು. ನನಗೆ ಮನಸ್ಸಿಲ್ಲದಿದ್ದರೂ ನಾನು ಮಾಡಲೇಬೇಕಿತ್ತು. ಆ ದಿನ ಅದನ್ನು ಮಾಡಿ ನಾನು ಮತ್ತೆ ಹೋಗಿ ನನ್ನ ಕೊಠಡಿಯಲ್ಲಿ ಮಲಗಿಕೊಂಡೆ. ರಾತ್ರಿ ಮಲಗಿರುವಾಗ ನಾನು ಮಾಡುತ್ತಿರುವುದು ಸರಿಯಲ್ಲ ಎಂದು ಅನಿಸಿತು. ನಾನು ಇಷ್ಟು ದೂರ ಇದ್ದರೂ ನನ್ನ ಹೆಂಡತಿ ಮನೆಯ ಜವಾಬ್ದಾರಿಯನ್ನು ಒಬ್ಬಳೇ ನಿಭಾಯಿಸುತ್ತಿದ್ದಾಳೆ. ನಾನು ಗ್ರಾಮಕ್ಕೆ ಹೋದಾಗ ಆಕೆ ಒಮ್ಮೆಯೂ ಅಸಹಿಷ್ಣುತೆ ತೋರಿಸಲೇ ಇಲ್ಲ. ನಾನು ಮಾಡುತ್ತಿರುವ ಕೂಲಿ ಕೆಲಸಕ್ಕೆ ಮರ್ಯಾದೆ ನೀಡಿ ನನ್ನನ್ನು ಸಂತೋಷವಾಗಿ ಕಳುಹಿಸಿಕೊಟ್ಟಿದ್ದು ನೆನಪಿಗೆ ಬಂತು. ಅದೆಲ್ಲವನ್ನು ಯೋಚಿಸುತ್ತಾ ಹಾಗೆಯೇ ನಿದ್ರೆಗೆ ಜಾರಿದೆ. ಬೆಳಿಗ್ಗೆ ಎದ್ದು ಮೇಡಂ ಮನೆಗೆ ಹೋದಾಗ ಅವರು ಸರಿಯಾಗಿ ನನ್ನ ಜೊತೆ ಸಂಭಾಷಣೆ ಮಾಡಲಿಲ್ಲ. ಅದು ನಿನ್ನೆ ನಾನು ಮುಂಚಿತವಾಗಿ ಹೋಗಿದ್ದೆ ಅಲ್ವಾ, ಅದಕ್ಕೆ ಹೀಗಾಗಿರಬೇಕು ಎಂದುಕೊಂಡು ಸುಮ್ಮನಾದೆ. ಕೊನೆಗೆ ಇದ್ಯಾಕೋ ಸರಿ ಬರಲ್ಲ ಎಂದು ಅನಿಸಿತು. ಇದುವರೆಗೂ ನಡೆದದ್ದು ನಡೆದು ಹೋಯಿತು. ಇದು ಹೀಗೆ ಮುಂದುವರೆದರೆ ಅವರ ಕುಟುಂಬಕ್ಕೂ ಸಮಸ್ಯೆ, ನನಗೂ ಸಮಸ್ಯೆ ಆಗಬಹುದು ಎಂದು ಯೋಚಿಸಿದೆ. ಆ ರಾತ್ರಿ ಯಾರಿಗೂ ಹೇಳದೆ ಕೇಳದೆ ಗ್ರಾಮಕ್ಕೆ ಬಂದೆ. ಮರುದಿನ ಗ್ರಾಮದಿಂದ ದೂರವಾಣಿ ಮಾಡಿ ಉದ್ಯೋಗಕ್ಕೆ ಬರುವುದಿಲ್ಲ, ಚೇತರಿಕೆಯಿಲ್ಲ ಎಂದು ಹೇಳಿದೆ. ಈಗ ನಾನು ಹಳ್ಳಿಯಲ್ಲಿ ಸಂತೋಷವಾಗಿ ಇದ್ದೀನಿ. ಈಗ ಮೇಡಂ ಉದ್ಯೋಗಕ್ಕೆ ಇನ್ನೊಬ್ಬರನ್ನು ನೇಮಿಸಿಕೊಂಡಿದ್ದಾರೆ ಎಂದು ಸುಮತಿ ಹೇಳಿದಳು. ಆದರೆ ಅವನು ಮತ್ತು ಪ್ರಿಯಾ ನಡುವೆ ಬಾಂಧವ್ಯ ಇದೆಯೋ ಅಥವಾ ಅವಳು ಪತಿಯ ಜೊತೆ ಕುಟುಂಬ ನಡೆಸುತ್ತಿದ್ದಾಳೋ ತಿಳಿದಿಲ್ಲ. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ದೊಡ್ಡ ಬೆಂಬಲ, ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ